ಮಿಷಿನು ಕಾರ್ಡು ಸಗದಾಗಿ ಮಾಡ್ಕೊಂಡವ್ರಲ್ಲ ಗುರು. ಓ ಅಲ್ಲಿ ನೋಡು ಗುರು, ರೂಮ್ ನೋಡ್ಬೋದು ನೀವು. ರೂಮ್ ಸೊ ಆಲ್ ಸೆಟ್ಟಿಗೂ ಬ್ಯಾಂಗ್ಳೂರ್ ಟು ಕೊಟ್ಟಿಯೂರು ನೀರೆಲ್ಲ ಸೆಟ್ ಮಾಡ್ಕೊಳ್ಳೋಣ. ಸೊ ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ ಹಾಕ್ತೀನಿ. ಬ್ಯಾಂಗ್ಳೂರ್ ಟು ಕೊಟ್ಟಿಯೂರು ಎಷ್ಟು ಸ್ಟಾಪ್ ಆಗುತ್ತೆ, ಏನೇನಾಗುತ್ತೆ ಅಂತ ಸ್ಟೋರಿ ಲೈನ್ ಥರ. ಸೊ ಬನ್ನಿ, ಮಜಾ ಇರುತ್ತೆ, ನೋಡೋಣ ಏನೇನು ಅಡ್ವೆಂಚರ್ ಆಗುತ್ತೆ ಅಂತ. ನಮ್ಗೆ ಆಂಜನೇಯನ ದೇವಸ್ಥಾನ ಹತ್ರ ಕೈ ಮುಕ್ಕೊಂಡು ರೈಟ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಸೊ ಇಲ್ಲಿಂದ ಹೊರಡೋದು ಕೊಟ್ಟಿಯೂರಿಗೆ. ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಜೈ ಶ್ರೀರಾಮ್. ಬನ್ನಿ ಹೊರಡೋಣ. ನೀವು ಹೇಳಿ, ರೈಡ್ ಮಾಡಬೇಕಾದ್ರೆ ಯಾವ್ದು ಹಾಡು ಹಾಕ್ಕೊಳ್ತೀರಾ ಕೇಳೋಕ್ಕೆ ಅಂತ. ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂದರೆ ಬರೀ ಅಡ್ವರ್ಟೈಸ್ಮೆಂಟಪ್ಪ. ಸೊ ಏನು ಮಾಡಿ ಗೊತ್ತಾ, ರೈಡೋಕ್ಕಿಂತ ಮುಂಚೆ ಸೇಫ್ಟಿ ಇಂಪಾರ್ಟೆಂಟು. ನಾನು ಒಂದು ಜಾಕೆಟ್ ತೊಗೊಬೇಕು. ಸೊ ಸದ್ಯಕ್ಕೆ ಗ್ಲೌಸ್ ಹಾಕ್ಕೊಳ್ಳೋಣ. ಗ್ಲೌಸ್ ಹಾಕ್ಕೊಂಡ್ರೆ ಕೈ ನೋವೆಲ್ಲ ಅಷ್ಟು ಬರೋಲ್ಲ. ಸೊ ನೀವು ಅಷ್ಟೇ ರೈಡೆಲ್ಲ ಹೋದರೆ ಈ ಥರ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದೊಂದೇ ತೊಗೊಳ್ಳಿ, ಏನು ಅರ್ಜೆಂಟ್ ಏನಿಲ್ಲ, ಒಂದೊಂದೇ ತೊಗೊಂಡ್ರೆ ಪರವಾಗಿಲ್ಲ. ಸೊ ಕ್ಷೇಮವಾಗಿ ಬರೋಣ. ಸೊ ಬನ್ನಿ ಹೋಗೋಣ. ಮಾರ್ನಿಂಗು ದೇವ್ರಾಡು ಕೇಳ್ಕೊಂಡು ಹೋಗೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ ಒಂದೊಳ್ಳೆ ಮಜಾ ಬರುತ್ತಪ್ಪ. ಸೊ ನಿಮ್ದು ಯಾವ ಫೇವ್ರೇಟ್ ಹಾಡು ಹೇಳ್ತೀರಾ? ನಾನು ಸ್ವಲ್ಪ ಕೇಳ್ತೀನಿ. ಸೊ ನಾವೇ ಅದು ಕೇಳೋಣ. ಗಾಡ್ ಸಾಂಗ್ ಹಾಕೋಣ. ಗಣೇಶ ಏಕದಂತಾಯ. ಅಯ್ಯೋ ಅಡ್ವರ್ಟೈಸ್ಮೆಂಟ್. ಸೊ ಬನ್ನಿ ಹಾಡು ಕೇಳಿಸ್ಕೊಂಡು ಹೋಗೋಣ. ಗುರು ಇದು ಗಾಡಿಗಳು, ಅಯ್ಯೋ ಏನೋ ಆಗೈತೆ ಮೋಸ್ಟ್ಲಿ. ಇಂಥ ಗಾಡಿಗಳಲ್ಲಿ ಬಂದು ಬ್ರೇಕ್ ಡೌನ್ ಆಗ್ಬಿಟ್ರೆ, ಬ್ರೇಕ್ ಡೌನ್ ಅಲ್ಲ ಗುರು, ಊಷ್ಟ ಆಗ್ಬಿಟ್ಟಿದೆ. ಸದ್ಯ ಯಾರಿಗೂ ಏನೂ ಆಗಿಲ್ಲ ಅನಿಸುತ್ತೆ. ಏರ್ ಬ್ಯಾಗೆಲ್ಲ ಓಪನ್ ಆಗ್ಬಿಟ್ಟಿದೆ ಬಿಡು, ಯಾರಿಗೂ ಏನಾಗಿಲ್ಲ ಸದ್ಯ. ಏನು ಮಾತಾಡಬೇಕು ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಎಲ್ಲರೂ ತುಂಬ ಮಾತಾಡ್ತೀನಿ ಅಂತಾರೆ, ಇವಾಗ ನೋಡಿದ್ರೆ ಬಾಯಿಲಿಂದ ಮಾತೇ ಬರ್ತಲ್ಲ ಏನು ಮಾತಾಡ್ಬೇಕಂತ. ಬನ್ನಿ ಏನೇನು ಸಿಗುತ್ತೆ ಅವೆಲ್ಲ ಮಾತಾಡ್ತೀನಿ. ನಿಮ್ಗೆ ಇಷ್ಟ ಆಗುತ್ತಾ ಹೇಳಿ ಏನಂತ. ಫ್ಲೋನೇ ಬತ್ತಲ್ಲ ನನಗೆ ಏನು ಮಾತಾಡಬೇಕು ಅಂತ. ಬನ್ನಿ ಪೆಟ್ರೋಲ್ ಬೇರೆ ಹಾಕ್ಸ್ಕೊಬೇಕು. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಎಲ್ಲಾದರೂ ಫುಲ್ ಟ್ಯಾಂಕ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಣ್ಣ ಯಾರು ನಾ ಮಿಷಿನ್ ಐತಾ? ಮಿಷಿನು ಕಾರ್ಡು 700 ರೂಪಾಯಿಗೆ. ಬನ್ನಿ ಹೊರಡೋಣ ಇಲ್ಲಿಂದ. ಒಂದು ಸ್ವಲ್ಪ ಹಾಕಿದ್ದೆ, ವೈಸರೆಲ್ಲ ಗಲೀಜಾಗ್ಬಿಟ್ಟಿತ್ತು, ವೈಸರೆಲ್ಲ ಒರೆಸ್ಕೊಂಡೆ. ಇನ್ನೇನು ಬನ್ನಿ ಇಲ್ಲಿಂದ ಬಿಟ್ಟರೆ ಕಾಫಿ ಟೀಗೆ ಹಾಕೋಣ. ಒಳ್ಳೆ ಟೈಗರ್ ರಿಸರ್ವ್ ಹತ್ರ ಬಂದಿದ್ದೀವಿ. ಇಲ್ಲಿ ಬೈಕರ್ಸ್ನ ಬಿಡಲ್ಲ ಅಂತ ಅಂದರು. ಒಬ್ಬರು ಎಂಟ್ರಿ ಮಾಡಿದ್ರೆ ಬಿಡ್ತಾರೆ ಅಂದರು. ನಾನಂತೂ ಹತ್ರ ಬಂದ್ಬಿಟ್ಟಿದ್ದೀನಿ, ತುಂಬ ದೂರ, ಇಲ್ಲಿಂದನೇ ಅರ್ಧ ಕಿಲೋಮೀಟ್ರ್ ಅಂದರು. ಇಲ್ಲಿ ಗಂಟೆನೇ ಬಂದ್ಬಿಟ್ಟಿದ್ದೀನಲ್ಲ, ನೋಡೋಣ ಬಿಟ್ಟರೆ ಹೋಗೋದು, ಬಿಟ್ಟಿಲ್ಲ ಅಂದರೆ ಹಂಗೆ ವಾಪಸ್ ಹೋಗೋಣ. ಯಾಕೆ ಬಿಡಲ್ಲ, ಯಾಕೆ ಬಿಡ್ತಾರೆ, ಏನು ರೂಲ್ಸು ಅಂತ. ಕೊನೆಗೂ ಅವ್ರು ಬಿಟ್ಟಿಲ್ಲ ನನ್ನ. ಸೊ ಬೈಕರ್ ಯಾರು ಬಂದರೆ ನಾಗರಹೊಳೆಯ ಕಡೆ ಬೈಕರ್ಸ್ನ ಬಿಡಲ್ಲ. ಸೊ ಇಲ್ಲೊಂದು ರೂಟ್ ಐತೆ ಅಂತ ತೋರಿಸ್ತು. ಸೊ ಅಲ್ಲಿಂದ ಹೋಗೋಣ ಬನ್ನಿ. ಈ ಸರ್ಕಲ್ ಒಂದು ಬರುತ್ತೆ, ಆ ಸರ್ಕಲ್ ಹತ್ರ ಬಂದು ಆ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟು, ಈ ಕಡೆಯಿಂದ ಬಂದರೆ ರೈಟು, ತಿರ್ಗಾ ವಾಪಸ್ ನಂತರ ಯೂಟರ್ನ್ ಮಾಡ್ಕೊಂಬಂದರೆ. ಸೊ ನೀವು ಹಿಂಗೆ ಹೋಗಬೇಕು. ನಿಮ್ಮ ಕಡೆ ಒಂದು ಏನಾದರೂ ಒಂದು ಎಕರೆ ತೊಗೊಂಡ್ಬಿಟ್ರೆ ಮಾತ್ರ ನಿಮ್ಮ ಅಪ್ಪ ಕೊಡ್ತಾನೆ, ಆರಾಮಾಗಿರ್ಬೋದು. ಹೆಂಗೆ ಹಾಕೋರೆ, ಏನು ಮರ ಇದು ಚೆನ್ನಾಗೈತೆ. ಏನೇನೋ ಮಾಡ್ತಾರಪ್ಪ ಇಲ್ಲಿ. ಏನು ಆ ಕಡೆ ಡ್ಯಾಮ್ ಇರಬೇಕು ಮೋಸ್ಟ್ಲಿ. ಸ್ವಿಮ್ಮಿಂಗ್ ಹೊಡಿಬೋದಾ ನಾವು? ನಮ್ಗೆ ಹೋದರೆ ಅಷ್ಟೇ ಮುಗೀತು. ನಾಗರಹೊಳೆ ಟೈಗರ್ ರಿಸರ್ವ್ ಎಂಟ್ರಿ. ಕಚ್ಬಿಡುತ್ತು. ಎಂಟ್ರಿ ಮಾಡಿಸ್ಬೇಕಾ? ಬೈಕೇನು ಎಂಟ್ರಿ ಇಲ್ಲ, ನನಗೆ ಗೊತ್ತಿತ್ತು ಲಾಸ್ಟ್ ಟೈಮ್ ಬಂದಾಗ. ಓಕೆ ಎಂಟ್ರಿ ಆದ್ವಿ ಫಾರೆಸ್ಟ್ ಒಳಗಡೆ. ಬನ್ನಿ ಹೋಗೋಣ, ಏನೇನು ಸಿಗುತ್ತೆ ತೋರಿಸ್ತೀನಿ. ಕಾಡೊಳಗಡೆ ಬಂದರೆ ನನ್ನೊಂದು ಕನ್ನಡ ಹಾಡು ನೆನಪಾಯ್ತೈತೆ. ಯಾವ್ದು ಗೊತ್ತಾ? ಕನ್ನಡ ಚೆನ್ನಾಗಿದೆ ಮಾತ್ರ. ಅಲ್ಲಿ ಐ ಥಿಂಕ್ ವಿ ಆರ್ ಲಕ್ಕಿ, ಆನೆ ಸಿಕ್ಕಿದೆ ನಮಗೆ. ಸೈಟಿಂಗ್ ಸೂಪರ್ ಆಗಿದೆ. ಕಾರ್ ಪಕ್ಕ ಇರೋಣ. ಓ ಮದ ಬಂದಿದೆ ಗುರು, ಮದ ಬಂದಿದೆ ಆನೆಗೆ. ಸೂಪರ್ ಲಕ್ಕಿ. ಸದ್ಯ ಸಿಕ್ತಲ್ಲ ಆನೆ. ಮದ ಇದೆ ಅನ್ಸುತ್ತೆ ಸ್ವಲ್ಪ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಲ್ಲ, ಕಡೆ ಬಂದಿದ್ರೆ ಮದ ಬಂದಿರುತ್ತೆ ಅಂತ ಅಂದಂಗೆ ಅಂತ ಇದ್ರು. ಇದು ಅದೇ ಇರಬೇಕು. ವಾ, ಒಂದು ಆನೆ ಎಷ್ಟು ಏನು ಸಿಗುತ್ತೆ ನೋಡೋಣ ಬನ್ನಿ. ಕಾಣಿಸ್ತಿದ್ಯಾ? ಒಂದು ಸಿಂಗಲ್ಲು. ಜಿಂಕೆಗಳು ಯಾವತ್ತು ಗುಂಪಲ್ಲಿ ಇರುತ್ತೆ, ಆಗಿರಲ್ಲ. ಸಿಂಗಲ್ ಆಗಿದ್ದರೆ ಅದ್ರ ಗುಂಪಿಲ್ಲೇ ಎಲ್ಲೋ ಇರಬೇಕು. ಮಾತ್ರ ವರ್ಸ್ಟ್ ಆಗಿದೆ. ಅವಾಗಿಂದ ಬರ್ತಾ ಇದ್ದೀನಿ, ಮೋಸ್ಟ್ಲಿ ಸ್ವಲ್ಪ ಇರ್ಬೋದು ಅಂತ ಅನ್ಕೊಂಡೆ. ಪೂರ್ತಿ ರೋಡ್ ಎಲ್ಲ ವರ್ಸ್ಟ್ ಆಗಿದೆ, ಚೆನ್ನಾಗಿಲ್ಲ ಒಂಚೂರು ರೋಡು. ಕಷ್ಟ, ಧೂಳು ಎಲ್ಲ ಕಡೆ.
ಇಲ್ಲಿಂದ ರೋಡ್ ಪರವಾಗಿಲ್ಲ ಹಾಗೆ ಮಾಡವ್ರೆ ನೋಡಿ. ಆಲದ ಮರ ದೊಡ್ಡದಾಗೈತೆ. ಸಗದಾಗ ಮಾಡ್ಕೊಂಡವ್ರಲ್ಲ ಗುರು. ಅಲ್ಲಿ ನೋಡು ಗುರು, ಕಾಂತಾರ ಮೂವಿ ಸೀನು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡವ್ರೆ. ಗಿಡಕ್ಕೆ ನೀರು ಹೋಯ್ತಾವನೆ, ಸಖತ್ತಾಗಿದೆ ಮಾತ್ರ. ನೋಡಿ 12:30 ಆಯಿತು, 12:30 ಸೀನ್ ಇದು. ಈ ಕಡೆಯಿಂದ ಕೇರಳದ ಇರ್ಬೇಕು ಅನ್ಸುತ್ತೆ. ಇಲ್ಲಿ ವೆಲ್ಕಮ್ ಟು ಕೇರಳ ಅಂತ ಹಾಕೋರು ನೋಡಿ, ಇದು ಕೇರಳ. ಈ ಕಡೆಯಿಂದ ಏನೇ ಹೋದ್ರು ಎನ್ನ ಚೇಟ ಎನ್ನ ಪಂಡ್ರಿಂಗು ಅಂತ ಕೇಳಬೇಕು. ಕೇರಳ ಒಳಗಡೆ ಬಂದಿದ್ದೀನಿ, ನೋಡೋಣ. ಫಸ್ಟ್ ಟೈಮು ಬೇರೆ ಸ್ಟೇಟ್ಗೆ ಬಂದು ಸ್ಟೇ ಆಗ್ತಾ ಇರೋದು. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. 3ಕ್ಕೆ ಬಿಡಿ ಎಲ್ಲರೂ ಬಂದರೆ, ನಾವೇ ಯಾವ್ರಿಗೂ ಹೋಗಲ್ಲ ಕರ್ನಾಟಕ ಬಿಟ್ರೆ. ಫಸ್ಟ್ ಟೈಮ್ ಹೆಂಗಿದೆ ನೋಡೋಣ, ಹೆಂಗಿರುತ್ತೆ ಮಜಾ. ಸ್ವಲ್ಪ ಇಂಟೀರಿಯರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ದೂರ ಬರಬೇಕು. ಸ್ವಲ್ಪ ಏನಂದ್ರೆ 40 ಕಿಲೋಮೀಟರ್ ಅಷ್ಟೇ, 47 ಕಿಲೋಮೀಟರ್. ಏನು ಇವಾಗ ರೂಮೇ ಸಿಗ್ತಲ್ಲ ಆ ಕಡೆ ಎಲ್ಲ, ಏನೂ ಮಾಡೋಕ್ಕಾಗಲ್ಲ. ಸರ್ಕಸ್ ಮಾಡಲೇಬೇಕು ಅಂತ ಬಂದೆ. ಈ ಕಡೆ ಅಂತ ತೋರಿಸ್ತಿದೆ, ಬನ್ನಿ ನೋಡೋಣ. ಸಖತ್ ಇಂಟೀರಿಯರ್ ಬಂದ್ಬಿಟ್ಟಿದ್ದೀನಿ. ಇದೆ ಅನ್ಸುತ್ತೆಲ್ಲ ಬರ್ತಾವ್ರಲ್ಲ. ಇದೆ ಕ್ರಾಸ್ ರೋಡ್. ರೂಮ್ ಎಲ್ಲಿದೆ ಚೆಕ್ ಮಾಡ್ಕೊಂಡು ಹೇಳ್ತೀನಿ. ಸೊ ರೂಮ್ ನೋಡ್ಬೋದು ನೀವು, ರೂಮ್ ಹಿಂಗಿದೆ. ಇವ್ರಿಗೆ ಹೇಗಿದೆ, ತುಂಬ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಇದು ನಾನು ರೂಮ್ ಬುಕ್ ಮಾಡಿರೋ ರೂಮು, ಹೆಂಗಿದೆ ನೋಡ್ಬೋದು. ಚೆನ್ನಾಗಿದೆ, ಡಾರ್ಮೆಟ್ರಿ ಥರ ಇದೆ. ಲೊಕೇಶನ್ನು ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇಲ್ಲಿ ನೀವೇ ಕುಕ್ ಮಾಡ್ಕೊಬೋದು. ಇಲ್ಲಿ ಅಡುಗೆ ಅವ್ರು ಮಾಡಲ್ಲ, ನೀವೇ ಬೇಕಾದ್ರೆ ಏನೋ ಕುಕ್ ಮಾಡ್ಕೊಬೋದು. ಐಟಮ್ಸ್ ಎಲ್ಲ ತೊಗೊಂಡ್ಬಂದು ಪಾತ್ರೆ ಎಲ್ಲ ಕೊಡ್ತಾರೆ. ಬನ್ನಿ ಹೋಗೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು. ಊಟ ಮಾಡ್ಕೊಂಬರೋಣ. ಹೆಂಗಿರುತ್ತೆ ಊಟ ಇಲ್ಲಿ ಗೊತ್ತಿಲ್ಲ, ಹೆಂಗಿರುತ್ತೆ ಅಂತ ಊಟನೂ ತೋರಿಸ್ತೀನಿ ಹೆಂಗಿರುತ್ತೆ. ಗಾಡಿ ತುಂಬ ಟ್ರಾಫಿಕ್ ಇತ್ತು, ತೋರಿಸ್ತೀನಿ. ಇಲ್ಲಿ ಮಳೆ ಕಮ್ಮಿ ಇದೆ, ಇನ್ನು ಮಳೆ ಬರಬೇಕು. ಈ ಕಡೆ ಮಳೆ ಎಲ್ಲ ಇನ್ನೂ ಬಂದಿಲ್ಲ. ಕಾಲು ತೊಳ್ಕೊಂಡು ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೋದು. ಬರೋರು ಹಿಂಗೆ ಕೈಕಾಲು ತಗೊಂಡು ಹೋಗ್ಬೋದು. ಬನ್ನಿ ಕೈಕಾಲು ತಗೊಂಡು ಹೋಗೋಣ. ಹಾಂ, 40 ರೂಪೀಸ್. ಆಮೇಲೆ ಬ್ಯಾಗಲ್ಲಿದೆ, ಅಲ್ಲಿ ಚಪ್ಪಲಿ ಬಿಡ್ಬೋದು. ಚಪ್ಪಲಿ ಬಿಟ್ಟು ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ചട്ടം കർശനമായും പാലിക്കേണ്ടതാണ്. ಇದೀವಿ, ಬನ್ನಿ. ಇದೆ ಎಂಟ್ರೆನ್ಸು. ಮಳೆ ಇಲ್ಲ, ಆದರೆ ಮಳೆ ಇದ್ದರೆ ಚೆನ್ನಾಗಿರೋದು. ಟ್ರಾಫಿಕ್ಕು, ಜನ ತುಂಬ ಜನ ಇದ್ದಾರೆ. ಬನ್ನಿ ತೋರಿಸ್ತೀನಿ ಮುಂದೆ ಏನು ಕಾಣಿಸುತ್ತೆ ಅಂತ. ಸೊ ಇದು ಎಂಟ್ರೆನ್ಸು, ಒಳಗಡೆ ಬರ್ತಾಯಿದ್ದೀವಿ. ಸೊ ನಿಮ್ಗೆ ಲಾಸ್ಟ್ ಟೈಮ್ ಬಂದಾಗ ಫುಲ್ ಮಳೆ ಗಿಳೆ ಎಲ್ಲ ಬಂದಿತ್ತು ಅನಿಸುತ್ತೆ. ಸೊ ಈ ಟೈಮಲ್ಲಿ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಸೊ ಮಳೆ ಸ್ಟಾರ್ಟ್ ಆಗೋದ ಇನ್ನೂ ಇರುತ್ತೆ. ಸೊ ಬನ್ನಿ ಹೋಗೋಣ ಒಳಗಡೆ, ಹೆಂಗಿರುತ್ತೆ ತೋರಿಸ್ತೀನಿ. ಎಷ್ಟು ಜನ ಇದ್ದಾರೆ ನೋಡಿ, ಆಲ್ರೆಡಿ ಅಲ್ಲಿ ಗಂಟ ಇದೆ ಎಲ್ಲ ಇನ್ನು. ನೋಡ್ಬೋದು, ಸಖತ್ತಾಗಿದೆ ಮಾತ್ರ. ನಾನೇ ಮಾತಾಡ್ತಾರೆ ನಿಮ್ಗೆ ಕೇಳಿಸ್ತಾ ಇಲ್ಲ. ಫುಲ್ ಗೂಸ್ ಬಂಪ್ಸ್ ಅಂದ್ಕೊಳ್ಳಿ. ಫುಲ್ ಎಲ್ಲ ಮಾಡ್ತಾ ಇರೋದು ಸೌಂಡ್ಗೂ. ಸೊ ಅಫಿಷಿಯಲಿ ಇವಾಗ ಓಪನ್ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಮಳೆನೂ ಬರ್ಬೋದು ಅಂದ್ಕೊತೀನಿ. ಸಖತ್ತಾಗಿದೆ ಮಾತ್ರ. ಜನ ಬೇಜಾನ್ ಜನ ಆಗಿದ್ದಾರೆ. ಸೊ ಬರೋರು ನೋಡ್ಕೊಂಡು ಬರ್ಬೋದು, ತುಂಬ ಜನ ಇದ್ದಾರೆ. ಸೊ ಐ ಥಿಂಕ್ ನನಗೆ ಗೊತ್ತಿಲ್ಲ ಏನಂತ, ಇದ್ರ ಸುತ್ತಾಗ್ತಾವ್ರೆ, ಏನು ನಡೀತಿದೆಯೋ. ಇವಾಗ ಸಖತ್ತಾಗಿದೆ ಮಾತ್ರ. ಬಂದು ವಿಟ್ನೆಸ್ ಮಾಡ್ಬೇಕು ಎಲ್ಲರೂ ಒಂದ್ಸತಿ. ಸೊ ಕೊನೆಗೂ ಎಲ್ಲ ಮುಗೀತು ನನ್ನ ರೌಂಡು. ಇನ್ನು ನೀವು ನೋಡಬೇಕು, ಇನ್ನೂ ಬರ್ಬೋದು. ಇವಾಗ ಇನ್ಮೇಲಿಂದ ಓಪನ್ ಆಗಿದೆ. ಸೊ ಬರ್ಬೋದು. ಇನ್ನು ಬರ್ತಾ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಒಂದು ರೌಂಡ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಸೈಡಿಂದ. ಸೊ ಇದು ಮೇನು. ಯಾರ ಕೈಯಲ್ಲಿ ಬರೋಕ್ಕಾಗಲ್ಲ, ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಸೊ ಒಳ್ಳೇದಾಗಲಿ. ನೋಡಿದ್ರೆ ಬೈತಾರೆ. ಸೊ ಕಾಣಿಸ್ತಾ ಅನ್ಕೊತೀನಿ. ನೀವು ಬಂದು ದರ್ಶನ ಮಾಡಿ ಹೋಗ್ಬೋದು. ಸೊ ಯಾರ ಕೈಯಲ್ಲಿ ಬರೋಕ್ಕಾಗಲ್ಲ ಅವ್ರಿಗೆ ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಸುತ್ತಲೂ ಬೆಟ್ಟ ಇದೆ. ಸೊ ಕೊನೆಗೂ ದರ್ಶನ ಆಯಿತು. ತುಂಬ ಜನ ಬಂದಿದ್ದಾರೆ, ನೋಡ್ಬೋದು ನೀವೇ. ಆಲ್ರೆಡಿ ಟೈಮು 7 ಗಂಟೆ ಆಗಿದೆ.
ಬೇಜಾನ್ ರಶ್ ಇದೆ. ಇನ್ನು ಇವಾಗ ಇಷ್ಟು ರಶ್ ಇರ್ಬೇಕಾದ್ರೆ ಇನ್ನು ಆಮೇಲೆ ತುಂಬ ರಶ್ ಇರುತ್ತೆ. ಸೊ ಬೆಳಗ್ಗೆ ಬಂದರೆ ಒಳ್ಳೆಯ ದರ್ಶನ ಆಗುತ್ತೆ, ಜನ ಕಮ್ಮಿ ಇರ್ತಾರೆ. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋ ಬ್ಯುಸಿ ಆಗವ್ರೆ. ಚೆನ್ನಾಗಿತ್ತು ಒಂಥರ. ಮಳೆ ಬಂದಿಲ್ಲ ಇಲ್ಲಿನ, ಬೆಂಗಳೂರಲ್ಲಿ ಮಳೆ ಅಂತೆ. ಸೊ ನೋಡೋಣ, ಅದಕ್ಕೆ ಚೆನ್ನಾಗಿದ್ದರೆ ಅಪ್ಡೇಟ್ ಮಾಡ್ತೀನಿ. ಬಾಯ್. ಚೆನ್ನಾಗಿದೆ.